ನಮಸ್ಕಾರ. ಇತಿಹಾಸದಲ್ಲಿ ಕೆಲವರು ಸಾಮ್ರಾಜ್ಯಗಳನ್ನ ಕಟ್ತಾರೆ. ಆದರೆ ಇನ್ಕೆಲವರು ಅದನ್ನ ಉಳಿಸೋಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಬನ್ನಿ, ಇವತ್ತು ನಾವು ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ಕಥೆಯನ್ನ ನೋಡೋಣ. ಒಬ್ಬ ಮಹತ್ವಾಕಾಂಕ್ಷಿ, ನಿರ್ದಯಿ, ಆದರೆ ತನ್ನ ಕಾಲಕ್ಕಿಂತ ಬಹಳ ಮುಂದಿದ್ದ ಆಡಳಿತಗಾರನ ಕಥೆಯಿದು. ತನ್ನ ಅಧಿಕಾರದ ಉತ್ತುಂಗದಲ್ಲೇ ಅಲ್ಲಾವುದ್ದೀನ್ ತನಗೆ ತಾನೇ ಒಂದು ಬಿರುದು ಕೊಟ್ಕೊಂಡಿದ್ದ. ಅದೇ ಸಿಕಂದರೆ ಸಾನಿ. ಈ ಒಂದೇ ಒಂದು ಪದ ಸಾಕು ಅವನ ಇಡೀ ಆಳ್ವಿಕೆಯ ಕನಸುಗಳನ್ನ ಹಿಡಿದಿಡೋಕೆ. ಹಾಗಾದ್ರೆ ಏನಿದು ಸಿಕಂದರೆ ಸಾನಿ? ಇದರರ್ಥ ಎರಡನೇ ಅಲೆಕ್ಸಾಂಡರ್. ಅಪ್ಪಾ, ಯೋಚನೆ ಮಾಡಿ, 1296ರಿಂದ 1316ವರೆಗಿನ ತನ್ನ ಆಳ್ವಿಕೆಯಲ್ಲಿ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅನ್ನೋ ಕನಸು ಕಂಡಿದ್ದ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರಿ, ಈಗ ಅವನ ಅಧಿಕಾರದ ಆರಂಭದ ದಿನಗಳಿಗೆ ಹೋಗೋಣ. ಅಲ್ಲಾವುದ್ದೀನ್ ಅಧಿಕಾರಕ್ಕೆ ಬಂದಿದ್ದು ಹೇಗೆ ಗೊತ್ತಾ? ತನ್ನ ಸ್ವಂತ ಚಿಕ್ಕಪ್ಪ ಸುಲ್ತಾನ್ ಜಲಾಲುದ್ದೀನ್ನನ್ನ ನಿರ್ದಯವಾಗಿ ಕೊಂದು. ಆದರೆ ಸಿಂಹಾಸನ ಏರಿದ ಮೇಲೆ ಅವನಿಗೆ ಸಿಕ್ಕಿದ್ದು ಹೂವಿನ ಹಾಸಿಗೆ ಅಲ್ಲ, ಬದಲಿಗೆ ಮುಳ್ಳಿನ ಕಿರೀಟ. ಹೌದು, ಅಧಿಕಾರ ಸಿಕ್ಕಿದ್ದು ನಿಜ, ಆದರೆ ಅವನ ಸಾಮ್ರಾಜ್ಯ ಅಕ್ಷರಶಃ ಕುಸಿಯೋ ಅಂಚಿನಲ್ಲಿತ್ತು. ಒಂದು ಕಡೆ ಉತ್ತರದಿಂದ ಮಂಗೋಲರು ಬಿಡದೆ ದಾಳಿ ಮಾಡ್ತಿದ್ರು, ಇನ್ನೊಂದು ಕಡೆ ಸಾಮ್ರಾಜ್ಯದ ಒಳಗೆ ಅವನ ಶ್ರೀಮಂತರು ಅಂದ್ರೆ ನೋಬಲ್ಸ್ ಅವನ ವಿರುದ್ಧವೇ ಸಂಚು ಮಾಡ್ತಿದ್ರು. ಈ ಎಲ್ಲ ಅಪಾಯಗಳನ್ನ ಎದುರಿಸೋಕೆ ಅವನಿಗೆ ಒಂದು ದೊಡ್ಡ ಖಾಯಂ ಸೈನ್ಯ ಬೇಕಿತ್ತು. ಆದರೆ ಸಮಸ್ಯೆ ಅದಲ್ಲ. ಸಮಸ್ಯೆ ಇದ್ದಿದ್ದು ರಾಜ್ಯದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇಂತಹ ಆರ್ಥಿಕ ಬಿಕ್ಕಟ್ಟಿಗೆ ಅಲ್ಲಾವುದ್ದೀನ್ ಕಂಡುಕೊಂಡ ಪರಿಹಾರ ಏನ್ಗೊತ್ತಾ? ದಂಡಯಾತ್ರೆಗಳು. ಹೌದು, ಯುದ್ಧಗಳು. ಇವು ಕೇವಲ ಸಾಮ್ರಾಜ್ಯ ವಿಸ್ತರಣೆಗೆ ಮಾತ್ರ ಆಗಿರಲಿಲ್ಲ, ಬದಲಿಗೆ ಖಾಲಿಯಾಗಿದ್ದ ಖಜಾನೆಯನ್ನು ತುಂಬಿಸೋಕೆ ಇದ್ದ ಒಂದೇ ದಾರಿಯಾಗಿತ್ತು. ಖಜಾನೆ ತುಂಬಿಸೋಕೆ ಅಂತ ಶುರುವಾದ ಅವನ ದಂಡಯಾತ್ರೆಗಳು ಮಿಂಚಿನ ವೇಗದಲ್ಲಿ ಸಾಗಿದ್ವು. 1299ರಲ್ಲಿ ಗುಜರಾತ್ ಮೇಲೆ ದಾಳಿ ಮಾಡಿ ಅಲ್ಲಿ ಸಿಕ್ಕಿದ್ದು ಅದೆಷ್ಟು ಸಂಪತ್ತು ಅಂದ್ರೆ ಊಹಿಸಲೂ ಸಾಧ್ಯ ಇಲ್ಲ. ಅದಾದ 2 ವರ್ಷಗಳಲ್ಲಿ ರಣಥಂಬೋರ್, ಆಮೇಲೆ ಚಿತ್ತೋರ್ನಂಥ ದೊಡ್ಡ ದೊಡ್ಡ ಕೋಟೆಗಳು ಅವನ ಪಾಲಾದವು. ಉತ್ತರದಲ್ಲಿ ತನ್ನ ಹಿಡಿತ ಸಾಧಿಸಿನ ಮೇಲೆ ಅವನ ಕಣ್ಣು ಬಿದ್ದಿದ್ದು ದಕ್ಷಿಣದ ಅಪಾರ ಸಂಪತ್ತಿನ ಮೇಲೆ. ಇಲ್ಲೇ ನೋಡಿ ಅವನ ತಂತ್ರಗಾರಿಕೆ ಎಷ್ಟು ಚಾಣಾಕ್ಷವಾಗಿತ್ತು ಅಂತ. ಉತ್ತರ ಭಾರತದಲ್ಲಿ ಅವನು ಶತ್ರುಗಳನ್ನು ಸೋಲಿಸಿ ಅವರ ರಾಜ್ಯಗಳನ್ನ ನೇರವಾಗಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಿದ್ದ. ಆದರೆ ದಕ್ಷಿಣದಲ್ಲಿ ಅವನ ಪ್ಲಾನ್ ಬೇರೆ ಇತ್ತು. ಅಲ್ಲಿನ ರಾಜರನ್ನ ಸೋಲಿಸಿ ಅವರ ರಾಜ್ಯವನ್ನ ಅವರಿಗೆ ವಾಪಸ್ ಕೊಟ್ಟು ಬದಲಿಗೆ ಪ್ರತಿ ವರ್ಷ ದೊಡ್ಡ ಮೊತ್ತದ ಹಣವನ್ನ ಕಪ್ಪವಾಗಿ ಪಡೀತಿದ್ದ. ಅಂದ್ರೆ ನಿಯಂತ್ರಣವೂ ಅವನದ್ದೇ, ಸಂಪತ್ತು ಕೂಡ ಅವನದ್ದೇ. ಪರ್ಫೆಕ್ಟ್ ಬ್ಯಾಲೆನ್ಸ್. ಸರಿ, ಇಷ್ಟೆಲ್ಲ ಸಂಪತ್ತು ಮತ್ತೆ ಅಧಿಕಾರವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಬರೀ ಸೈನ್ಯ ಇದ್ರೆ ಸಾಕಾಗಲ್ಲಲ್ವಾ? ಅಲ್ಲಾವುದ್ದೀನ್ಗೆ ಒಂದು ಹೊಸ ಸಿಸ್ಟಮ್ ಬೇಕಿತ್ತು. ಹಾಗಾಗಿ ಅವನು ಜಾರಿಗೆ ತಂದ ಸುಧಾರಣೆಗಳು ನಿಜಕ್ಕೂ ಕ್ರಾಂತಿಕಾರಿಯಾಗಿದ್ವು. ಅವನ ಅತ್ಯಂತ ಜಾಣ್ಮೆಯ ಸುಧಾರಣೆ ಅಂದ್ರೆ ಮಾರುಕಟ್ಟೆ ನಿಯಂತ್ರಣ. ಇದರ ಮುಖ್ಯ ಉದ್ದೇಶ ಒಂದೇ: ತನ್ನ ದೊಡ್ಡ ಸೈನ್ಯಕ್ಕೆ ಕಡಿಮೆ ಮತ್ತು ಸ್ಥಿರವಾದ ಬೆಲೆಯಲ್ಲಿ ಆಹಾರ ಮತ್ತು ಸಾಮಾನುಗಳನ್ನು ಒದಗಿಸೋದು. ಎಲ್ಲಾ ಅಗತ್ಯ ವಸ್ತುಗಳ ಬೆಲೆಯನ್ನ ಸರ್ಕಾರವೇ ಫಿಕ್ಸ್ ಮಾಡ್ತು. ಇದರಿಂದ ಏನಾಯ್ತು ಅಂದ್ರೆ ಸೈನಿಕರಿಗೆ ಕಡಿಮೆ ಸಂಬಳ ಕೊಟ್ಟರೂ ಸಾಕಾಗ್ತಿತ್ತು. ಅವನ ಮುಂದಿನ ನಡೆ ಇದಕ್ಕಿಂತಲೂ ಡೇರಿಂಗ್ ಆಗಿತ್ತು. ಆದಾಯವನ್ನ ಹೆಚ್ಚಿಸೋಕೆ ಅವನು ತಂದಿದ್ದು ಒಂದೇ ಒಂದು ರೂಲ್: ರೈತರು ತಾವು ಬೆಳೆದ ಬೆಳೆಯಲ್ಲಿ 50% ಅಂದ್ರೆ ಅರ್ಧಕ್ಕರ್ಧ ನೇರವಾಗಿ ಸುಲ್ತಾನನ ಖಜಾನೆಗೆ ಕೊಡಬೇಕು. ಯೋಚನೆ ಮಾಡಿ, ಆ ಕಾಲದಲ್ಲಿ ಇಂತಹ ತೆರಿಗೆಯನ್ನ ಯಾರೂ ಕೇಳೇ ಇರಲಿಲ್ಲ. ಅಂದ್ರೆ ಈ ತೆರಿಗೆಯ ಉದ್ದೇಶ ಬರೀ ಹಣ ಸಂಪಾದನೆ ಮಾಡೋದಷ್ಟೇ ಆಗಿರಲಿಲ್ಲ. ಇದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರನೂ ಇತ್ತು. ಸ್ಥಳೀಯ ನಾಯಕರ ಕೈಯಲ್ಲಿದ್ದ ಹಣವನ್ನೆಲ್ಲ ಕಿತ್ಕೊಂಡು ಅವರನ್ನ ದುರ್ಬಲಗೊಳಿಸೋದು. ಆಗ ಅವರು ಬಂಡಾಯ ಹೇಳೋಕೆ ಸಾಧ್ಯನೇ ಇರಲ್ಲ. ಅವನ ಸೈನ್ಯದ ಸುಧಾರಣೆಗಳಂತೂ ಆ ಕಾಲಕ್ಕೆ ಒಂದು ದೊಡ್ಡ ಕ್ರಾಂತಿನೇ ಸರಿ. ಮೊದಲೆಲ್ಲ ಸುಲ್ತಾನ ತನ್ನ ಶ್ರೀಮಂತನು ಕೊಡುವ ಸೈನ್ಯದ ಮೇಲೆ ಅವಲಂಬಿತನಾಗಿದ್ದ. ಆದರೆ ಅಲ್ಲಾವುದ್ದೀನ್ ರಾಜ್ಯದ ಖಜಾನೆಯಿಂದ ನೇರವಾಗಿ ಸಂಬಳ ಪಡೆಯೋ ಒಂದು ದೊಡ್ಡ ಖಾಯಂ ಸೈನ್ಯವನ್ನ ಕಟ್ಟ. ಆದರೆ ಇಷ್ಟು ದೊಡ್ಡ ಸೈನ್ಯವನ್ನ ಮೇಂಟೈನ್ ಮಾಡೋದು ಸುಲಭನಾ? ಭ್ರಷ್ಟಾಚಾರ ಒಂದು ದೊಡ್ಡ ತಲೆನೋವಾಗಿತ್ತು. ಅದಕ್ಕೆ ಬ್ರೇಕ್ ಹಾಕೋಕೆ ಅಲ್ಲಾವುದ್ದೀನ್ 2 ಹೊಸ ಸಿಸ್ಟಮ್ಸ್ ತಂದ. ಮೊದಲನೇದು ದಾಗ್, ಅಂದ್ರೆ ಸೈನ್ಯದ ಪ್ರತಿಯೊಂದು ಕುದುರೆಗೂ ಬಿಸಿ ಮುದ್ರೆ ಹಾಕುವುದು. ಇದರಿಂದ ಒಳ್ಳೆ ಕುದುರೆಗಳನ್ನ ಕಳಪೆ ಕುದುರೆಗಳಿಂದ ಬದಲಾಯಿಸೋ ಮೋಸವನ್ನ ತಡಿಬೋದಿತ್ತು. 2ನೇ ಸಿಸ್ಟಮ್ ಚೆಹರಾ. ಇದು ಇನ್ನೂ ಸ್ಮಾರ್ಟ್ ಆಗಿತ್ತು. ಪ್ರತಿಯೊಬ್ಬ ಸೈನಿಕನ ಸಂಪೂರ್ಣ ದೈಹಿಕ ವಿವರ ಅಂದ್ರೆ ಮುಖ, ಚೆಹರೆಯನ್ನ ದಾಖಲು ಮಾಡಲಾಗ್ತಿತ್ತು.
ಇದರಿಂದ ಭೂತ ಸೈನಿಕರ ಹಾವಳಿ ಅಂದ್ರೆ ಸಂಬಳದ ಲಿಸ್ಟಲ್ಲಿ ಸುಳ್ಳು ಹೆಸರು ಸೇರಿಸೋ ದಂಧೆಯನ್ನ ಸಂಪೂರ್ಣವಾಗಿ ನಿಲ್ಸೋಕೆ ಸಾಧ್ಯ ಆಯಿತು. ಆದ್ರೆ ಈ ಸಂಪೂರ್ಣ ನಿಯಂತ್ರಣವನ್ನ ಸಾಧಿಸೋಕೆ ಅಲ್ಲಾವುದ್ದೀನ್ ಬಳಸಿದ ವಿಧಾನಗಳು ತುಂಬಾ ಕರಾಳವಾಗಿದ್ವು. ಈ ಅಧಿಕಾರಕ್ಕಾಗಿ ಅವನ್ ತೆತ್ತ ಬೆಲೆ ಏನಿತ್ತು? ಅವನ ಹಿಡಿತ ಕೇವಲ ಆರ್ಥಿಕತೆ ಮತ್ತು ಸೈನ್ಯಕ್ಕೆ ಸೀಮಿತವಾಗಿರಲಿಲ್ಲ, ಅದು ಜನರ ಜೀವನದವರೆಗೂ ಹಬ್ಬಿತ್ತು. ಬಂಡಾಯದ ಸಣ್ಣ ಕಿಡಿಯೂ ಹತ್ತಬಾರ್ದು ಅಂತ ಶ್ರೀಮಂತರು ಪಾರ್ಟಿ ಮಾಡೋದನ್ನ, ಮದುವೆ ಮೂಲಕ ಸಂಬಂಧ ಬೆಳೆಸೋದನ್ನ ನಿಷೇಧಿಸ್ತ. ರಾಜ್ಯದಲ್ಲಿ ಎಲ್ಲೂ ಮದ್ಯ ಸಿಗದೆ ಹಾಗೆ ಮಾಡ್ದ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರ ಮೇಲೆ ಕಣ್ಣಿಡೋಕೆ ಒಂದು ಭಯಾನಕ ಗೂಢಚರ ಜಾಲವನ್ನೇ ಸೃಷ್ಟಿಸಿದ್ದ. ಹಾಗಾದ್ರೆ ಅವನ ಆಳ್ವಿಕೆಯ ಫಲಿತಾಂಶ ಏನು? ಕೊನೆಗೆ ಸಿಕ್ಕಿದ್ದು ಸ್ಥಿರತೆ ಮತ್ತು ಸ್ವಾತಂತ್ರ್ಯದ ನಡುವಿನ ಒಂದು ವಿನಿಮಯ. ಸಾಮ್ರಾಜ್ಯ ಭದ್ರವಾಗಿತ್ತು, ಆರ್ಥಿಕವಾಗಿ ಸದೃಢವಾಗಿತ್ತು, ಆದರೆ ಜನ ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಂಡಿದ್ರು. ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ: ಅಲ್ಲಾವುದ್ದೀನ್ ಖಿಲ್ಜಿಯನ್ನ ನಾವ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಒಬ್ಬ ಕ್ರೂರ, ನಿರಂಕುಶ ಸರ್ವಾಧಿಕಾರಿ ಅಂತನಾ? ಅಥವಾ ಕುಸಿದು ಬೀಳುತ್ತಿದ್ದ ಒಂದು ಸಾಮ್ರಾಜ್ಯವನ್ನ ತನ್ನ ಚಾಣಾಕ್ಷತನ ಮತ್ತು ಉಕ್ಕಿನ ಹಿಡಿತದಿಂದ ಉಳಿಸಿದ ಒಬ್ಬ ದಕ್ಷ ನಾಯಕ ಅಂತನಾ? ಈ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಚರ್ಚೆಯಲ್ಲೇ ಉಳಿದಿದೆ.